ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಯೆಹೋಶುವನು 5ನೇ ಅಧ್ಯಾಯ 13ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೆ. ಜೋಶುವ ಚಾಪ್ಟರ್ 5:13-15. ಇದಾದ ಮೇಲೆ ಯೆಹೋಶುವನು ಯೆರಿಕೋವಿನ ಬಳಿಯಲ್ಲಿ ಇದ್ದಾಗ ತನ್ನ ಕಣ್ಣುಗಳನ್ನೆತ್ತಿ ನೋಡಿದಾಗ ಒಬ್ಬ ಮನುಷ್ಯನು ಅವನಿಗೆ ಎದುರಾಗಿ ನಿಂತಿದ್ದನು. ಆತನ ಕೈಯಲ್ಲಿ ಬಿಚ್ಚುಗತ್ತಿ ಇದ್ದುದನ್ನು ಕಂಡನು. ಯೆಹೋಶುವನು ಆತನ ಬಳಿಗೆ ಹೋಗಿ ಆತನಿಗೆ, ನಿನ್ನ ಕತ್ತಿ ನಮಗೋಸ್ಕರವೋ ನಮ್ಮ ವೈರಿಗಳಿಗೋಸ್ಕರವೋ ಎಂದನು. ಅದಕ್ಕೆ, ಅಲ್ಲ, ಯೆಹೋವನ ಸೈನ್ಯದ ಅಧಿಪತಿಯಾಗಿ ಈಗ ನಾನು ಬಂದಿದ್ದೇನೆ ಎಂದನು. ಆಗ ಯೆಹೋಶುವನು ಬೋರಲಾಗಿ ಬಿದ್ದು ಆತನನ್ನು ಆರಾಧಿಸಿದನು. ಆತನಿಗೆ, ನನ್ನ ಒಡೆಯನೇ, ತನ್ನ ಸೇವಕನಿಗೆ ಏನು ಹೇಳುತ್ತಾನೆ ಎಂದನು. ಅದಕ್ಕೆ ಯೆಹೋವನ ಸೈನ್ಯದ ಅಧಿಪತಿಯು ಯೆಹೋಶುವನಿಗೆ, ನಿನ್ನ ಕೆರಗಳನ್ನು ನಿನ್ನ ಕಾಲುಗಳಿಂದ ತೆಗೆದಿಡು, ಏಕೆಂದರೆ ನೀನು ನಿಂತಿರುವ ಸ್ಥಳವು ಪರಿಶುದ್ಧವಾದುದು ಎಂದನು. ಹಾಗೆಯೇ ಯೆಹೋಶುವನು ಮಾಡಿದನು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಈ ಪುಸ್ತಕದ ಒಂದು ಶೀರ್ಷಿಕೆಯೇ ಈ ವಾಕ್ಯವಾಗಿದೆ. ಯೆಹೋಶುವ ಪುಸ್ತಕದಲ್ಲಿ ಈ ವಾಕ್ಯ ಭಾಗದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶಕ್ಕಿಂತ ಹೆಚ್ಚಾಗಿ ಈ ಪುಸ್ತಕದ ಶೀರ್ಷಿಕೆಯೇ ಈ ವಾಕ್ಯ ಭಾಗದ ಅಂಶದಲ್ಲಿ ಮೊಟ್ಟ ಮೊದಲು ನಾವು ಕಾಣ್ತೀವಿ. ಯಾಕೆಂತಂದರೆ ಯೆಹೋಶುವ ಪುಸ್ತಕ ನೋಡೋದಾದರೆ ಯೆಹೋಶುವನ ಮೂಲಕವಾಗಿ ದೇವರು ಸುಮಾರು 30ಕ್ಕೂ ಅಧಿಕ ಅರಸುಗಳನ್ನ ಸೋಲಿಸೋದಕ್ಕೆ ದೇವರು ಸಹಾಯ ಮಾಡಿದ್ರು. ದೇವರಿಗೆ ಸ್ತೋತ್ರ. ಯೆಹೋಶುವ ಪುಸ್ತಕದಲ್ಲೇ ಯೆಹೋವನ ಸೇನಾಧೀಶ್ವರನು ಅನ್ನೋದನ್ನು ಪ್ರಕಟಪಡಿಸ್ಕೊಂಡಿದ್ದಾರೆ. ಈ ವಾಕ್ಯ ಭಾಗದ ಪುಸ್ತಕದ ಶೀರ್ಷಿಕೆನೇ ವಾಕ್ಯವಾಗಿ ಹೇಳುತ್ತೆ. ಸೊ ಹಾಗಾಗಿ ನೇರವಾಗಿ ಯೆಹೋಶುವನಿಗೆ ದರ್ಶನ ಕೊಡ್ತಾ ಇದ್ದಾನೆ. ಏನು ಅಂತಂದರೆ, ನಾನು ಬಂದಿರೋದೇ ದೇವರ ಸೈನ್ಯದ ಪರವಾಗಿ ಅಂತ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಸವಾಲುಗಳು ಸಮಸ್ಯೆಗಳು ಏನೇ ಇರಲಿ, ಹೋರಾಟಗಳು ಏನೇ ಇರಲಿ, ಪರಿಸ್ಥಿತಿ ಎಷ್ಟೇ ಕಠಿಣವಾಗಿರಲಿ, ಎಲ್ಲರ ಜೀವಿತರ ಸಮಸ್ಯೆಗಳು, ಸವಾಲುಗಳಿರುತ್ತೆ, ಕಷ್ಟಗಳಿರುತ್ತೆ, ಹೋರಾಟಗಳಿರುತ್ತೆ. ಆದರೆ ದೇವರ ಕೈಗೆ ಒಪ್ಪಿಸ್ಕೊಡ್ರಿ. ದೇವರು ಯಾರಾಗಿದ್ದಾನೆ ಅಂದರೆ ಎಲ್ಲ ಪರಿಸ್ಥಿತಿಗಳನ್ನ ಮಾರ್ಪಡಿಸುವ ದೇವರಾಗಿದ್ದಾರೆ. ಎಲ್ಲ ಪರಿಸ್ಥಿತಿಗಳನ್ನ ಮಾರ್ಪಡಿಸುವುದು ಮಾತ್ರ ಅಲ್ಲ, ಮಾರ್ಗವನ್ನು ತೆರೆಯೋ ದೇವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಇಂದಿನ ವಾಕ್ಯ ಭಾಗ ನೋಡೋದಾದರೆ, ವಾಕ್ಯ ಭಾಗದ ಸನ್ನಿವೇಶ, ದೇವರು ಜನರನ್ನು ಯೆರಿಕೋವನ್ನು ಈಜಿಪ್ಟ್ ದೇಶದಿಂದ ಅವರು ಹೊರಗೆ ಬರಬೇಕಾದ್ರೆ ಮೊಟ್ಟ ಮೊದಲನೇ ಈ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಒಣ ನೆಲವಾಗಿ ಮಾಡಿದ್ರು. ಆದರೆ ಈಗ ಅವರು ಇಸ್ರಾಯೇಲ್ ದೇಶವನ್ನು ಕಾನಾನ್ ದೇಶಕ್ಕೆ ಮೊಟ್ಟ ಮೊದಲ ಕಾಲಿಡಬೇಕಾದ್ರೆ ದೇವರು ಬಹಳವಾಗಿ ತುಂಬಿ ಹರಿತಕ್ಕಂತಹ, ಬಹಳ ರೋಷದಿಂದ ಹರಿತಕ್ಕಂತಹ ಯೊರ್ದಾನ್ ನದಿಯನ್ನೀಗ ನಿಲ್ಲಿಸಿ ಜನರು ಒಣ ನೆಲದಲ್ಲಿ ನಡೆಯುವಂತೆ ಮಾಡಿದಂಥ ಸ್ಥಳ. ಈ ಸ್ಥಳದಿಂದ ಜನರು ಮುಂದೆ ಬಂದು ಗಿಲ್ಗಾಲ್ನಲ್ಲಿ ವಾಸ ಮಾಡಿ ಅಲ್ಲಿ ಮೊಟ್ಟ ಮೊದಲನೇದಾಗಿ ಇಸ್ರಾಯೇಲರಿಗೆ ಸುನ್ನತಿ ಆಗುತ್ತೆ. ಅಷ್ಟು ಮಾತ್ರ ಪಸ್ಕವನ್ನು ಆಚರಿಸ್ತಾರೆ. ಆ ನಂತರ ದೇವರು ಈ ಕಾರ್ಯವನ್ನು ಪ್ರಕಟಪಡಿಸ್ತಾರೆ. ನೇರವಾಗಿ ತನ್ನನ್ನು ಪ್ರಕಟಪಡಿಸ್ಕೊಳ್ತಾ ಇದ್ದಾರೆ ಜನರಿಗೆ. ದೇವರಿಗೆ ಸ್ತೋತ್ರ. ಯಾಕೆಂದರೆ ಅವರ ಪಿತೃಗಳಿಗೆ ವಾಗ್ದಾನ ಮಾಡಿದ ದೇಶವನ್ನು ಅವರು ಕೊಡೋದಕ್ಕೋಸ್ಕರವಾಗಿ ಕರ್ತನು ವಾಗ್ದಾನ ಮಾಡಿರುವ ಆತನು ನಂಬಿಗಸ್ತನಾಗಿದ್ದಾನೆ. ಆತನ ವಾಕ್ಯದ ಆಶೀರ್ವಾದಗಳು ಯಾವಾಗಲೂ ನಮಗೆ ಇದ್ದೇ ಇರುತ್ತೆ. ಯಾವಾಗ ವಾಕ್ಯದ ಪ್ರಕಾರವಾಗಿ ಜೀವಿಸುವಾಗ. ಕಷ್ಟಗಳು, ಸವಾಲುಗಳು, ಸಮಸ್ಯೆಗಳು, ಹೋರಾಟಗಳು ಎಷ್ಟೇ ಇರಲಿ, ಅದೆಲ್ಲವನ್ನು ದೇವರು ಮಾರ್ಪಡಿಸುವವರಾಗಿದ್ದಾರೆ. ಮಾರ್ಪಡಿಸಿ ನೂತನ ಮಾರ್ಗವನ್ನು ತೆರೆಯುವವರಾಗಿದ್ದಾರೆ. ಸಮಾಧಾನದ ಮಾರ್ಗವನ್ನು ತೆರೆಯೋರಾಗಿದ್ದಾರೆ. ಆಶೀರ್ವಾದವನ್ನು ಕೊಡುವವರಾಗಿದ್ದಾರೆ. ಸೊ ಹಾಗಾಗಿ ನಿಮ್ಮನ್ನು ಕಂಗಾಲು ಪಡಿಸಿರ್ತಕ್ಕಂಥ ಸನ್ನಿವೇಶಗಳು ಏನಿದೆ, ಚಿಂತೆ ಮಾಡಬೇಡಿ. ದೇವರ ಹಸ್ತಕ್ಕೆ ಒಪ್ಪಿಸ್ಕೊಡಿ. ದೇವರು ಸಹಾಯ ಮಾಡ್ತಾರೆ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ನೇರವಾಗಿ ನೀವು ಮನುಷ್ಯರಿಗೆ ನಿಮ್ಮನ್ನು ಪ್ರಕಟಪಡಿಸ್ಕೊಂಡಿದ್ದೀರಾ. ನಾನು ಸೇನಾಧೀಶ್ವರನಾಗಿದ್ದೇನೆ, ನಿಮ್ಮ ವಾಗ್ದಾನಗಳನ್ನು ನೆರವೇರಿಸುವಾತನಾಗಿದ್ದೇನೆ ಅನ್ನೋದನ್ನು ಪ್ರಕಟಪಡಿಸಿದ್ದೀರಾ. ಅಷ್ಟು ಮಾತ್ರ ಅಲ್ಲ, ಅವರ ಸಂಗಡ ಇದನ್ನು ಕಾರ್ಯ ಮಾಡಿದ್ದೀರಾ. ನಂಬಿಗಸ್ತನಾದ ದೇವರಾಗಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ಆಮೇನ್.
ಕರ್ತನೆ, ನಿನ್ನ ಜನರ ಪರಿಸ್ಥಿತಿಗಳು ಏನೇ ಆಗಿರಲಿ, ಅವ್ರನ್ನ ಕಂಗಡಿಸಿರ್ತಕ್ಕಂಥ ಸನ್ನಿವೇಶಗಳು ಏನೇ ಆಗಿರಲಿ, ಯಾವ ಸಮಸ್ಯೆಗಳಿರಲಿ, ಹೋರಾಟಗಳಿರಲಿ, ಇಕ್ಕಟ್ಟಿರಲಿ, ಬಿಕ್ಕಟ್ಟಿರಲಿ, ಎಲ್ಲವನ್ನು ಸಹ ಸಮ ಮಾಡೋ ದೇವರು ನೀವಾಗಿದ್ದೀರಾ. ಅಷ್ಟು ಮಾತ್ರ ಅಲ್ಲ, ನೂತನ ಮಾರ್ಗವನ್ನು ತೆರೆದು ಅವರಿಗೆ ಸಮಾಧಾನವನ್ನು, ಆಶೀರ್ವಾದವನ್ನು ದಯಪಾಲಿಸುವ ದೇವರು ನೀವಾಗಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವ್ರದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವಾಗಿ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ. ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.